ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೆ ಯೂಸ್ ಆಗೋಂಥ ಒಂದು ವಸ್ತು ತೊಗೊಂಡಿದ್ದೀನಿ. ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ, ಎಲ್ಲಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಫ್ರೆಂಡ್ಸ್. ಇವಾಗ ಬಟ್ಟೆ ವಾಶ್ ಮಾಡ್ಕೊಳ್ಳೋಣ ಅಂತ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಇವಾಗ ಡ್ರೈ ಮಾಡ್ಕೊತಾ ಇದ್ದೀನಿ. ಮಿಷಿನಲ್ಲಿ ಬಟ್ಟೆ ಎಲ್ಲ ವಾಶ್ ಆಗಾಯಿತು. ಆಮೇಲೆ ಡ್ರೈಗೆ ಹಾಕ್ಕೊತಿದ್ದೀನಿ. ಕೆಳಗಡೆ ಏನಪ್ಪ ಇಷ್ಟು ಕರೆ ಅಂದರೆ ಅದು ವಾಷಿಂಗ್ ಮಿಷಿನಿಂದ ನೀರು ಬಿಟ್ಟಿದ್ದೀನಲ್ಲ ಫ್ರೆಂಡ್ಸ್, ಕ್ಲೀನ್ ಮಾಡಿ, ಹಂಗಾಗಿ ಆ ಥರ ಕರೆ ಇದೆ. ಆಮೇಲೆ ನೀಟಾಗಿ ನೀರು ಹಾಕಿದ್ರೆ ಹೋಗುತ್ತೆ ಅದು. ವಾಷಿಂಗ್ ಮಿಷಿನ್ ಕೊಳೆ ಅದು, ಮತ್ತೇನು ಇಷ್ಟೊಂದು ಗಲೀಜಿದೆ ಅನ್ಕೋಬೇಡಿ ಟೈಲ್ಸಲ್ಲಿ. ನೋಡ, ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಈ ಕಡೆ ಚಟ್ನಿ ಎಲ್ಲ ಸಿಡಿದಿತ್ತು ಬೆಳಗ್ಗೆ, ಹಂಗಾಗಿ ಈ ಶೆಲ್ಫ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಸೋಪು ಹಾಕ್ಬಿಟ್ಟು ರಿನ್ ಪೌಡ್ರ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾಪು ಅಂತೂ ಕೈಯೇ ಬಿಡ್ತಿರ್ಲಿಲ್ಲ ಫ್ರೆಂಡ್ಸ್, ಹಂಗಾಗಿ ಸುಮ್ಮನೆ ಏನು ಬೆಳಗ್ಗೆಯಿಂದ ಒಂದು ಮುಖ ತಗೊಂಡು ಸ್ಟಿಕ್ಕರ್ ಇಟ್ಕೊಳ್ಳೋದೇ ದೊಡ್ಡ ವಿಚಾರ ಆಗ್ಬಿಟ್ಟೈತೆ. ಅದಾದಮೇಲೆ ಗ್ಯಾಸು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾಳೆ ಹಬ್ಬ ಬೇರೆ, ಸ್ವಲ್ಪ ನಾವೇನು ಹಬ್ಬ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಲ್ಲ, ಸಿಂಪಲ್ಲಾಗೆ ಮಾಡ್ತೀನಿ. ಹಂಗೆ ನೀಟಾಗಿ ಒಂದ್ಸತಿ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಸ್ವಲ್ಪ ಜೀವ ಬಂದ 3:30 ಹಂಗೆ. ಇವಾಗ ಜೀವನ ಅವನನ್ನ ಹಿಡ್ಕೊತಾನೆ. ಆಮೇಲಿಂದ ನಾನು ಸ್ವಲ್ಪ ಪಾತ್ರೆ ವಾಶ್ ಮಾಡ್ಕೊತೀನಿ. ಇವಾಗ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಹಾಕ್ಬಿಟ್ಟು ಮಧ್ಯಾಹ್ನ ಅನ್ನ ಸಾಂಬಾರ್ದೆಲ್ಲ ಪಾತ್ರೆ ಇತ್ತು, ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಇದು ಮಿಕ್ಸಿ ಇಡೋ ಜಾಗ, ಅಲ್ಲಿ ಚಟ್ನಿ ಸಿಡಿದ್ಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೆ ಅದನ್ನು ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಷ್ಟು ದಿನ ನನ್ನ ತಂಗಿರು ಇದ್ದಾಗ ಅಷ್ಟು ನನಗೆ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಯಾರು ಒಬ್ರು ಹಿಡ್ಕೊಂಡವರು ನಾವು ಕೆಲಸ ಮಾಡ್ತಿದ್ವಿ. ಇವಾಗ ಹಂಗಿಲ್ಲ, ನಾನೇ ಎತ್ಕೋಬೇಕು, ನಾನೇ ಕೆಲಸ ಮಾಡಬೇಕು. ಬೆಳಗ್ಗಿಂದ ಸಾಯಂಕಾಲ ತನಕ ನಾನೇ ನೋಡ್ಕೋಬೇಕು. ಅವನು ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳೋದು ಇಲ್ಲ ಫ್ರೆಂಡ್ಸ್, ಎತ್ಕೊ ಅಂತಲೇ ಇರ್ತಾನೆ. ಪಕ್ಕದಲ್ಲಿದ್ರೂ ಎತ್ಕೊಂಡೇ ಇರಬೇಕು. ಇವಾಗ ಸ್ವಲ್ಪ ಜೀವ ಬಂದಮೇಲೆ ಮಿಕ್ಸಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಮಿಕ್ಸಿ ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಆದರೂ ತುಂಬ ಡಸ್ಟ್ ಸೇರ್ಕೊಳ್ಳುತ್ತೆ ಫ್ರೆಂಡ್ಸ್ ಅದರಲ್ಲಿ. ಮಿಕ್ಸಿ ಎಲ್ಲ ಕ್ಲೀನ್ ಆಯಿತು, ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಸ್ನಾನ ಬೇರೆ ಮಾಡಬೇಕು, ಮತ್ತು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡೆ. ಕೆಳಗಡೆ ಕಬೋರ್ಡ್ಸ್ ಎಲ್ಲ ಇದೆಯಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಖುಷಿಗೆ ಬೇರೆ ಓವರಾಗಿ ಕೋಲ್ಡ್ ಆಗಿಬಿಟ್ಟಿದೆ, ನನಗೂ ಓವರಾಗಿ ಕೋಲ್ಡ್ ಆಗಿದೆ. ಸ್ನಾನನೂ ಮಾಡೋಕ್ಕೆ ಭಯ ಆಗ್ತಾಯಿದೆ, ತಲೆ ಸ್ನಾನ ಅದರಲ್ಲೂ. ಇವತ್ತು ಮಂಗಳವಾರ, ಶುಕ್ರವಾರ ಮತ್ತು ಸೋಮವಾರ ನಾವು ತಲೆ ಸ್ನಾನ ಮಾಡಿಬಿಟ್ಟೆ ಪೂಜೆ ಮಾಡೋದು. ಹಂಗಾಗಿ ನನ್ನ ಕೂದಲು ಬೇರೆ ತಿಕ್ಕಾಗಿ ದಪ್ಪ ಬೇರೆ ಇದೆಯಲ್ಲ ಫ್ರೆಂಡ್ಸ್, ಹಂಗಾಗಿ ತಲೆ ಸ್ನಾನ ಮಾಡೋಕ್ಕೆ ಭಯ ಅನಿಸ್ತೈತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಸರಿ, ತಲೆ ಸ್ನಾನ ಮಾಡಿಬಿಟ್ಟೆ ಪೂಜೆ ಮಾಡೋಣ ಅಂತ ಸ್ನಾನ ಎಲ್ಲ ಮುಗಿಸಿ ಬಂದಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಮಾಡಿದ್ದೇನು ತೋರ್ಸೋಕೆ ಹೋಗಲಿಲ್ಲ, ಯಾವಾಗಲೂ ಅದನ್ನೇ ತೋರಿಸ್ತಾರೆ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ಇಷ್ಟು ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ 6:30, 6:45 ಆಗೋಗಿತ್ತು. ಸಂಜೆ 6:30, 6:45 ಆಯಿತು ಫ್ರೆಂಡ್ಸ್. ಅದಾದಮೇಲೆ ತಲೆ ಸ್ನಾನ ಎಲ್ಲ ಮಾಡ್ಕೊಂಬಂದು ಕೂದಲು ಬೇರೆ ಡ್ರೈಯರ್ ತೊಗೊಂಡು ನೀಟಾಗಿ ಒಣಗಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕಾಫಿ ಕುಡಿಯೋಣ, ಇನ್ನೂ ಕೋಲ್ಡ್ ಜಾಸ್ತಿನೇ ಆಗಿಬಿಡ್ತು ತಲೆ ಸ್ನಾನ ಮಾಡಿದ ತಕ್ಷಣ. ಇವಾಗ ಕಾಫಿ ಕುಡಿಯೋಣ ಅಂತ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ 1 ಗ್ಲಾಸ್ ನೀರು 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಿದ್ದೀನಿ. ಕಾಫಿ ಜೊತೆಗೆ ಮಂಡಕ್ಕಿ ಇದನ್ನ ಹಾಕ್ಕೊಂಡು ತಿನ್ನೋಣ ಅಂತ. ಇವಾಗ ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲ ಸ್ವಲ್ಪ ಇತ್ತು, ಹಂಗಾಗಿ ಬಾಕ್ಸಲ್ಲಿ ಎಷ್ಟಿದೆ ಅದನ್ನಷ್ಟನ್ನು ಹಾಕ್ಕೊತಾ ಇದ್ದೀನಿ. ಅಷ್ಟು ಟೀಗೆ ಇಷ್ಟು ಬೆಲ್ಲ ಸಾಕಾಗುತ್ತೆ ಅಂದ್ಕೊಂಬಿಟ್ಟು ಹಂಗೆ ಬಾಕ್ಸಲ್ಲಿ ಇದ್ದಿದ್ದೆ ಸೇರಿಸ್ಕೊಂಡೆ. ಗ್ಯಾಸ್ ಹಚ್ಬಿಟ್ಟು ಇವಾಗ ನಮ್ಮ ಜೀವನ ಹತ್ರ ಮಾತಾಡ್ತಿದ್ದೀನಿ. ಅವ್ರ ಸ್ಕೂಲ್ ಡೇ ಫಂಕ್ಷನ್ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ನೀನು ಯಾವುದಾದ್ರೂ ಡ್ಯಾನ್ಸಿಗೆ ಸೇರ್ಕೊ, ನಾನೇ ಬೇಕಿದ್ರೆ ನಿನಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಹೋದ ವರ್ಷ ಅವನನ್ನ ಯಾವ ಡ್ಯಾನ್ಸಿಗೂ ಸೇರಿಸ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಟೀಚರ್ ಹತ್ರ ಮಾತಾಡಿ ಬಂದಿದ್ದೆ, ಯಾಕೆ ಸೇರಿಸ್ಕೊಂಡಿಲ್ಲ ಮಿಸ್ ಅಂತ. ಮಿಸ್ ಹೇಳಿದ್ರು ಅವ್ನಿಗಿನ್ನ ಸ್ಟಾರ್ಟಿಂಗ್, ಆವಾಗ ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಿದ್ದ ಅವ್ನು ಹೋದ ವರ್ಷ, ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಅವನನ್ನ ಸೇರಿಸ್ಕೊಂಡಿರಲಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಈ ವರ್ಷ ಸೇರಿಸ್ಕೊಳ್ಳಿ, ಬೇಕಿದ್ರೆ ನಾನೇ ಡ್ಯಾನ್ಸ್ ಕಲಿಸ್ತೀನಿ ಅಂತ ಹೇಳಿದ್ದೀನಿ ನನ್ನ ಮಗನಿಗೆ ಅವ್ರ ಟೀಚರ್ ಹತ್ರ. ಅವರು ಹ್ಞೂ ಅಂತ ಹೇಳಿದ್ದಾರೆ. ನಾನಿವಾಗ ಕಾಫಿ ರೆಡಿ ಆಯಿತು. ಹಾಲು ಮಿಕ್ಸ್ ಮಾಡಿಕೊಂಡು ಸನ್ರೈಸ್ ಕಾಫಿ ಬರುತ್ತಲ್ಲ ಫ್ರೆಂಡ್ಸ್, ಆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅದಾದಮೇಲೆ ನಮ್ಮ ಜೀವನಿಗೆ ಇದನ್ನು ಬೆಲ್ಲದ ಉಂಡೆ ಬರುತ್ತಲ್ಲ, ಕಡಲೆಬೀಜ ಪೌಡರು ಮತ್ತು ಸಕ್ಕರೆ ಇಷ್ಟನ್ನು ಹಾಕ್ಬಿಟ್ಟು ಕೊಬ್ಬರಿ ತುರಿ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಮಿಕ್ಸಿಂಗ್ ಮಾಡ್ಕೊಡ್ತಿದ್ದೀನಿ. ಈಗ ನಾನು ಮೀಶೋಯಿಂದ ಟ್ರೈಪ್ಯಾಡ್ ತರಿಸಿದ್ದೆ ಫ್ರೆಂಡ್ಸ್. ಇದು 133 ರೂಪಾಯಿ ಅಂತೆ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟ್ಯಾಂಡಾಗೂ ಯೂಸ್ ಮಾಡ್ಬೋದು, ಹಿಂಗೆ ಸೆಲ್ಫಿ ಸ್ಟಿಕ್ಕಾಗೂ ಯೂಸ್ ಮಾಡ್ಬೋದು, ಮತ್ತು ಕೆಳಗಡೆನ ಸೆಟ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಪರವಾಗಿಲ್ಲ, ವರ್ತ್ ಅನ್ನಿಸ್ತು, ತೊಗೊಬೋದು ಆರಾಮ 133 ರೂಪಾಯಿಗೆ. ನಾನು ಇವತ್ತು ವೀಡಿಯೋ ಮಾಡ್ಕೊಂಡು ಇದರಲ್ಲೇ ಮಾಡಿಕೊಂಡೆ. ಚೆನ್ನಾಗೂ ಇದೆ ಕ್ವಾಲಿಟಿ, ಮಾತ್ರ ಸ್ವಲ್ಪ 130 ರೂಪಾಯಿಗೆ ತಕ್ಕನಾಗಿದೆ ಫ್ರೆಂಡ್ಸ್, ಆರಾಮಾಗಿ ತೊಗೊಬೋದು. ನಾನು ಪ್ಯಾಕಿಂಗ್ ನೋಡ್ಬಿಟ್ಟು ಏನಪ್ಪ ಇಷ್ಟೆಷ್ಟು ಬಂದಿದೆ, ನಾನು ನೋಡಿದ್ರೆ ಅಷ್ಟಿತ್ತಲ್ಲ, ಇದೇನು ಇಷ್ಟೆಷ್ಟು ಬಂದಿತ್ತಲ್ಲ ಅಂತ ಶಾಕ್ ಆಗಿದೆ. ಅದಾದಮೇಲೆ ಪ್ಯಾಕ್ ಓಪನ್ ಮಾಡಿದ್ಮೇಲೆ ಈ ಥರ ಇತ್ತು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅದೆಲ್ಲ ಮುಗಿಸ್ಬಿಟ್ಟು ಈ ಕಡೆ ಪಾಪುಗೆ ಸರಿ ಮಾಡ್ಕೊತಾ ಇದ್ದೀನಿ. ಅವನಿಗೆ ಕೋಲ್ಡ್ ಆಗಿರೋದ್ರಿಂದ ತಿಂತಾನೇ ಇಲ್ಲ. ರಾಗಿ ಸರಿ ಇದು ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ, ರಾಗಿ ಸರಿ ಪೌಡ್ರು. ಹಂಗಾಗಿ ರೈಸ್ ತಿಂದಿಲ್ಲ ಅಂದರೆ ಇದನ್ನೇ ತಿನ್ನಿಸ್ತೀನಿ ನಾನು. ಅದಾದಮೇಲೆ ನಮಗೆ ನೈಟಿಗೆ ಪಲಾವ್ ಮಾಡ್ಕೊಡ್ತಿದ್ದೀನಿ. ಏನು ಯಾವಾಗಲೂ ಪಲಾವ್ ಮಾಡ್ಕೊಳ್ತೀರಿ ಅಂದರೆ ನಮ್ಮನೆ ಸ್ವಲ್ಪ ತರಕಾರಿ ತಿನ್ನೋದು ಕಮ್ಮಿ, ಪಲಾವಲ್ಲಿ ಹಾಕ್ಕೊಟ್ರೆ ತಿಂತಾರೆ. ಹಂಗಾಗಿ ನಾನು ಸ್ವಲ್ಪ ನೈಟಲ್ಲಿ ಪಲಾವೇ ಮಾಡ್ಕೊತೀನಿ. ನಂಗೆ ಅಷ್ಟು ಟೈಮ್ ಇರೋಲ್ಲ ಫ್ರೆಂಡ್ಸ್, ಅನ್ನ ಸಾಂಬಾರೆಲ್ಲ ಮಾಡೋವಷ್ಟು.
ಹಾಗಾಗಿ ಪಲಾವ್ನ ಮಾಡ್ಕೊತಿದ್ದೀನಿ. ಪಲಾವ್ ಸತ ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.